ಉತ್ತರ ಕನ್ನಡದ ಸಿದ್ದಾಪುರದಲ್ಲಿ ಕೊಲೆ ಆಗಿತ್ತಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗದಿದ್ರೆ ಮಕ್ಕಳು ನಾವು ಆತ್ಮಹತ್ಯೆ ಮಾಡ್ಕೊಳ್ತೇವೆ. ಪಬ್ಲಿಕ್ ಟಿವಿಗೆ ಮೃತ ವಸಂತ್ ನಾಯ್ಕ್ ಪತ್ನಿ ಸಂಧ್ಯಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಚಿತ್ರಾ ಮಹೇಶ್ ಜೊತೆಗೆ ಓಡಿ ಹೋಗಿ ಮದುವೆ ಆಗಿದ್ಲು. ಆಸ್ತಿ ಬೇಕು ಅಂತ ಹೇಳಿ ಗಲಾಟೆ ಮಾಡಿ ಆಸ್ತಿಯನ್ನು ಕೂಡ ಆಕೆಯ ಪಾಲನ್ನು ತಗೊಂಡಿದ್ಲು. ಬಳಟೆ ಗ್ರಾಮದಲ್ಲಿ ಮಹೇಶ್ ನಾಯ್ಕ್ ಅಲ್ಲಿಯೇ ಮನೆ ಮಾಡಿದ್ದ. ಗಲಾಟೆ ಮಾಡಿಕೊಂಡು ಮನೆಗೆ ಬೀಗ ಹಾಕಿ ಬೆಂಗಳೂರಿಗೆ ಹೋಗಿದ್ರು. ಕಾಲಿ ಗಾಯವಾಗಿ ಬಿದ್ದಿದ್ದ ಮಹೇಶ್ಗೆ ಉಪಚರಿಸಿದ್ದೆ. ಪೊಲೀಸರ ನಿರ್ಲಕ್ಷ್ಯದಿಂದ ನನ್ನ ಪತಿಯ ಹತ್ಯೆ ಆಗಿದೆ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ. ನನ್ನ ಪತಿಯ ಸಾವಿಗೆ ನ್ಯಾಯ ಬೇಕು, ಹಂತಕರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂಥೇಳಿ ಕೇಳ್ಕೊಳ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಸ್ವತಃ ವಸಂತ್ ನಾಯ್ಕ್ ಅವರ ಪತ್ನಿ ಸಂಧ್ಯಾ ಅವರು ಮಾತನಾಡಿದ್ದಾರೆ. ಇನ್ನೂ ಸಾಕ್ಷಿ ಬೇಕು ಅಂತ ಕೇಳ್ರೆ ಈ ಜಗತ್ತು ಸರಿ ಇಲ್ಲ, ಈ ಕಾನೂನು ಸರಿ ಇಲ್ಲ. ಇನ್ನೂ ಸಾಕ್ಷಿ ಕೇಳ್ತಾರೆ ಅಂದರೆ ಬಂದು ಒಳಗೆ ಹೊಕ್ಕು ಅವಳು ನನ್ನ ಗಂಡನ ಕೊಂದು ಹೋಗ್ಯಾಳೆ, ಕೊಂದಿಸಿ ಹೋಗ್ಯಾಳೆ, ಜನ ಕರ್ಕೊಬಂದು ಇಷ್ಟು ದೊಡ್ಡ ಊರು ಒಳಗೆ ಬಂದು ಅವಳು ಅಷ್ಟು ಧೈರ್ಯದಿಂದ ಕೊಂದು ಹೋಗ್ಯಾಳೆ. ಕೊಂದಕ್ಕಿಂತ ಮುಂಚೆ ಟೇಷನ್ನಿಗೆ ಹೋಗಿ ಬಂದಾಳೆ. ಅವರು ನನ್ನ ಮಗಳು ನನ್ನ ಕೈಯಾಗ ಕಳಿಸ್ಕೊಡ್ರಿ ಅಂತ ಕರೆಸ್ಬೋದಿತ್ತಲ್ಲ ಅಪ್ಪ ಮಗಳನ್ನ ಅಲ್ಲಿಗೆ. ನಾನು ನನ್ನ ಗಂಡ ಮನೆಗಿರ್ತಿದ್ದೆವು, ಅಪ್ಪ ಮಗಳನ್ನವ್ರು ಕರೆಸ್ಬೋದಿತ್ತಲ್ಲ. ಇನ್ನೂ ಸಾಕ್ಷಿ ಕೇಳಿ ಪೊಲೀಸ್ನವ್ರು ಮಾಡಿದ ತೊಂದರೆ ಇದು, ಪೊಲೀಸ್ನವ್ರ ಕಡೆಯಿಂದ ಅದು ಪ್ರಾಬ್ಲಮ್ ಇದು. ಅಪ್ಪ ಮಗಳು ಕಂಪ್ಲೇಂಟ್ ಕೊಟ್ಟಾಗಾರು ಕರೆಸ್ಬೋದಿತ್ತು, ಇಲ್ಲ. ಅವಳು ಸ್ಟೇಷನ್ನಿಗೆ ಬಂದಾಗಾರು ಅವ್ರು ಹಿಡಿದಿಡ್ಕೊಂಡು ಅಪ್ಪ ಮಗಳನ್ನ ಕರೆಸ್ಬೋದಿತ್ತು, ಇಲ್ಲ. ಅವ್ರು ಮಾಡಿದ್ದು ಪ್ರಾಬ್ಲಮ್ಮು. ಅವರೇ ಮುನ್ನಿತ್ತು ನನ್ನ ಗಂಡನ ಜೀವಕ್ಕೆ, ಅವರು ನನ್ನ ಗಂಡನ ಪ್ರಾಣಕ್ಕೆ ಶಾಂತಿ ಕೊಡಿಸ್ಬೇಕು, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಶಿಕ್ಷೆ ಅಂದರೆ ಇನ್ನು ಜೀವನ ಪರ್ಯಂತ ಅವ್ರು ಹೊರಗೆ ಬರಬಾರ್ದು. ಶಿಕ್ಷೆ ಅಂದರೆ ಜೀವನ ಪರ್ಯಂತ ಅವ್ರು ಹೊರಗೆ ಬರಬಾರ್ದು. ನನ್ನ 2 ಮಕ್ಕಳು ನನ್ನ ಗಂಡ ಸಾಕಾಕಿಲ್ಲ, ನನ್ನ ಮಕ್ಕಳಿಗೆ ಏನು ಮಾಡ್ತಾರೆ ಅವರು, ನನ್ನ ಮಕ್ಕಳಿಗೆ ಮಾಡಿಕೊಡ್ಬೇಕು. ಅಷ್ಟೇ ನಾ ಕೇಳೋದು ಪೊಲೀಸ್ನವರಿಗೆ, ಅಷ್ಟೇ ನಾ ಕೇಳೋದು. ಪೊಲೀಸ್ನವರ ಒಂದು ನಿರ್ಲಕ್ಷ್ಯ ಇವತ್ತು ವಸಂತ್ ನಾಯ್ಕ್ ಅವರ ಸಾವಿಗೆ ಕಾರಣ ಆಗಿದೆ. ಒಂದು ವೇಳೆ ಪೊಲೀಸ್ನವರು ಕ್ರಮ ಸರಿಯಾದ ಸಂದರ್ಭದಲ್ಲಿ ಕೈಗೊಂಡಿದ್ದರೆ ಇವತ್ತು ವಸಂತ್ ನಾಯ್ಕ್ ಅವರ ಸಾವಾಗ್ತಾ ಇಲ್ಲ ಅನ್ನೋದಂಥದ್ದು ವಸಂತ್ ನಾಯ್ಕ್ ಅವರ ಪತ್ನಿಯವರ ಮಾತು. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.